ಯಾದಗಿರಿ ಜಿಲ್ಲೆಯ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧದ ಪೋಕ್ಸೋ ಪ್ರಕರಣ ಹೈಕೋರ್ಟ್ ಮಧ್ಯಂತರ ತಡೆ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ಸುದ್ದಿಗಳ ಪ್ರಕಾರ ಯಾದಗಿರಿ ಜಿಲ್ಲೆಯ ಮಹಲ್ ರೋಜಾ ಮಠದ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ನಡೆಯುತ್ತಾ ಇದ್ದು ತನಿಖೆಗೆ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿದೆಯಂತೆ. ಕಲಬುರಗಿ ಹೈಕೋರ್ಟ್ ಪೀಠ ಮಾರ್ಚ್ 18ರಂದು ತಾತ್ಕಾಲಿಕ ತಡೆ ನೀಡಿದ್ದು ಮುತ್ಯ ಅವರಿಗೆ ಸ್ವಲ್ಪ ನಿರಾಳವಾಗಿರುವಂಥ ಅವಕಾಶ ಸಿಕ್ಕಿದೆಯಂತೆ. ಮುತ್ಯ ತಮ್ಮ ವಿರುದ್ಧದ ತನಿಖೆಗೆ ತಡೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ರು. ಅದನ್ನು ಕೋರ್ಟ್ ಕೂಡ ಅಂಗೀಕರಿಸಿದೆಯಂತೆ. ಪ್ರಕರಣ ಹಿನ್ನೆಲೆ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಮುತ್ಯ ವಿರುದ್ಧ ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ಆರೋಪದ ಪೋಕ್ಸೋ ಪ್ರಕರಣ ಫೆಬ್ರವರಿ 25ರಂದು ಶಹಾಪುರ ತಾಲೂಕು ಗೋಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆವತ್ತು ಪ್ರಕರಣದ ತನಿಖೆಗೆ ಶಹಾಪುರ ಸಿಪಿಐ ಶರಣಗೌಡ ನ್ಯಾಮಣ್ಣವರ ನೇತೃತ್ವದಲ್ಲಿ ನಡೆದಿತ್ತು. ಇನ್ನು ತನಿಖಾಧಿಕಾರಿಗಳು ಮುತ್ಯಾಗೆ ಸೇರಿದಂಥ 4 ಮೊಬೈಲ್ ಫೋನ್ಗಳು ವಶಕ್ಕೆ ಪಡೆದಿದ್ದರು. ಈಗ ಜಾಮೀನು ಅರ್ಜಿ ಮತ್ತು ನ್ಯಾಯಾಲಯದ ಕ್ರಮ ನಡೀತಾ ಇದೆ. ಮಲ್ಲಿಕಾರ್ಜುನ ಮುತ್ಯ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಯಾದಗಿರಿ ಜಿಲ್ಲೆ ಪ್ರಧಾನ ವಿಶೇಷ ಸತ್ರ ನ್ಯಾಯಾಲಯ ಮಾರ್ಚ್ 9ರಂದು ಈ ಅರ್ಜಿನ ವಜಾ ಮಾಡಿತ್ತು. ಇದು ಮುತ್ಯಾಗೆ ಬಂಧನ ಭೀತಿಯನ್ನು ಕೂಡ ತಂದಿತ್ತು. ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿರುವುದರಿಂದ ಮುತ್ಯ ತಾತ್ಕಾಲಿಕ ನಿರಾಳರಾಗಿದ್ದಾರೆ. ಸಾಮಾಜಿಕ ಪ್ರತಿಕ್ರಿಯೆ, ಜನರ ಪ್ರತಿಕ್ರಿಯೆ ಏನಿದೆಯಪ್ಪ ಅಂತಂದರೆ, ಮುತ್ಯ ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ವಿಡಿಯೋ ರಾಜ್ಯದಾದ್ಯಂತ ಭಾರಿ ವೈರಲ್ ಆಗಿತ್ತು. ಇನ್ನು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತದೆ. ಈ ಪ್ರಕರಣದ ಬಗ್ಗೆ ಮುತ್ಯಾಗೆ ಭಕ್ತರು ಮತ್ತು ಕೋಲಿ ಸಮುದಾಯ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಪ್ರಕರಣ ರದ್ದುಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಸಂಪೂರ್ಣವಾಗಿ ಸಂಕ್ಷಿಪ್ತ ಸಾರಾಂಶ ನಾವು ನೋಡೋದಾದರೆ, ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ಆಗಿತ್ತು ಮತ್ತು ಕಲಬುರಗಿ ಹೈಕೋರ್ಟ್ ತಾತ್ಕಾಲಿಕ ತಡೆ ಕೂಡ ನೀಡಿದೆ ಮತ್ತು ಮುತ್ಯ ತಾತ್ಕಾಲಿಕ ನಿರಾಳ ತನಿಖೆ ಮುಂದುವರಿತಾ ಇದೆ ಮತ್ತು ಸಾಮಾಜಿಕ ಪ್ರತಿಕ್ರಿಯೆ ಮತ್ತು ಅಭಿಪ್ರಾಯ ಭಾರಿ ನಡೀತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಷಯಗಳನ್ನ ಅಪ್ಡೇಟ್ಗಳನ್ನ ನೀವು ನೋಡೋಕೆ ಇಷ್ಟಪಟ್ಟಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್